ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಆಗಲವಾಡಿ ಇದು ಗುಬ್ಬಿ ತಾಲೂಕಿನ ಗಡಿ ಭಾಗದಲ್ಲಿದೆ. ಈ ಶಾಲೆಯ ಇತಿಹಾಸವನ್ನ ಹೇಳಬಹುದಾದರೆ ಇದು 1863ರಲ್ಲಿ ಬ್ರಿಟಿಷ್ ಶೈಲಿಯ ಕಟ್ಟಡಗಳೊಂದಿಗೆ ಪ್ರಾರಂಭವಾದ ಈ ಶಾಲೆ ಸುಮಾರು 162 ವರ್ಷಗಳ ಇತಿಹಾಸವನ್ನ ಹೊಂದಿದೆ. ಈ ಶಾಲೆಯಲ್ಲಿ ಓದಿದಂತಹ ವಿದ್ಯಾರ್ಥಿಗಳು ಉನ್ನತ ಹುದ್ದೆಗಳಲ್ಲಿ ಹಾಗೂ ವಿದೇಶಗಳಲ್ಲಿಯೂ ಕೂಡ ಕರ್ತವ್ಯವನ್ನ ನಿರ್ವಹಿಸಿದ್ದಾರೆ ಎಂಬುದೇ ನಮ್ಮೆಲ್ಲರ ಹೆಮ್ಮೆ. ಇಂದೆಲ್ಲ 800 ವಿದ್ಯಾರ್ಥಿಗಳಿಗಿಂತಲೂ ಕೂಡ ಹೆಚ್ಚು ಇದ್ದಂತಹ ಈ ಶಾಲೆ ಕಾಲಕ್ರಮೇಣ ವಿದ್ಯಾರ್ಥಿಗಳ ಸಂಖ್ಯೆ ಕ್ಷೀಣಿಸುತ್ತಾ ಬಂದಿದ್ದು 2020-21ರ ಸಾಲಿಗೆ ಕೇವಲ 70 ವಿದ್ಯಾರ್ಥಿಗಳು ಮಾತ್ರ ದಾಖಲಾಗಿದ್ದವು. ತದನಂತರ ಶಿಕ್ಷಣ ಇಲಾಖೆ, ಸಮುದಾಯ ಗ್ರಾಮಸ್ಥರು, ಹಳೆಯ ವಿದ್ಯಾರ್ಥಿಗಳ ಸಂಘ, ರೈತ ಸಂಘ, ಅಪ್ಪು ಅಭಿಮಾನಿಗಳ ಸಂಘ, ಹಸಿರು ಸಂಘ, ದಲಿತ ಸಂಘ, ರಕ್ಷಣಾ ವೇದಿಕೆ, ಎಸ್ಟಿಎಂಸಿಗೆ ಹಲವು ಸಂಘಟನೆಗಳ ಸಹಕಾರದಿಂದ ಇಂದು ಎಲ್ಕೆಜಿ, ಯುಕೆಜಿ ಸಹಿತ 1ರಿಂದ 7ನೇ ತರಗತಿಯವರೆಗೆ 190 ವಿದ್ಯಾರ್ಥಿಗಳು ವ್ಯಾಸಂಗವನ್ನ ಮಾಡುತ್ತಿದ್ದಾರೆ. ಇದು ಎಲ್ಲರಿಗೂ ಕೂಡ ಸಂತಸದ ವಿಚಾರ. 2023-24ನೇ ಸಾಲಿನಲ್ಲಿ ಸರ್ಕಾರದ ಯಶಸ್ವಿ ಯೋಜನೆಯಾದ ಕೆಎಂಎಸ್ಪಿಪಿ ಯೋಜನೆಯಡಿ ನಮ್ಮ ಶಾಲೆಗೆ 9 ಸ್ವಯಂ ಸೇವಾ ಸಂಸ್ಥೆಗಳ ನೆರವಿನೊಂದಿಗೆ ಎಲ್ಲ ಮಕ್ಕಳಿಗೂ ಕಂಪ್ಯೂಟರ್ ಕಲಿಕೆ ಸಹಕಾರಿಯಾಗುವಂತೆ 15 ಕಂಪ್ಯೂಟರ್ಗಳು, ಹೈಟೆಕ್ ಶೌಚಾಲಯ, ಹೈಟೆಕ್ ಗ್ರಂಥಾಲಯ ಹೀಗೆ ಹಲವು ಸೌಲಭ್ಯಗಳನ್ನು ಒದಗಿಸಲಾಯಿತು. ಹಾಗೆಯೇ 2024-25ನೇ ಸಾಲಿನಿಂದ ಸರ್ಕಾರದ ವತಿಯಿಂದಲೇ ಎಲ್ಕೆಜಿ ತರಗತಿಗಳು ಉಚಿತವಾಗಿ ಪ್ರಾರಂಭವಾದವು. ಇದೇ ರೀತಿ 1ನೇ ತರಗತಿಯಿಂದಲೇ ದ್ವಿಭಾಷಾ ಆಂಗ್ಲ ಮಾಧ್ಯಮ ಶಾಲೆಯನ್ನು ಕೂಡ ಈ ವರ್ಷದಿಂದಲೇ ಪ್ರಾರಂಭಿಸಲಾಯಿತು. ಹೀಗೆ ನಮ್ಮ ಶಾಲೆಯು ನುರಿತ ಶಿಕ್ಷಕರಿಂದ ಉತ್ತಮ ಬೋಧನೆಯನ್ನ ನೀಡುತ್ತಿರುವುದರಿಂದ ನಮ್ಮ ಶಾಲೆಗೆ ಶೈಕ್ಷಣಿಕವಾಗಿ ಏಳಿಗೆಯನ್ನ ಕಾಣುತ್ತಿದೆ. ಸರಿ, ನಮ್ಮ ಶಾಲೆ ಹೆಸರು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಹಾಗಲವಾಡಿ. ಇದು ಗುಬ್ಬಿ ತಾಲೂಕಿನ ಒಂದು ಗಡಿ ಭಾಗದಲ್ಲಿದೆ. ಯಾವ ಸಿಟಿಗೂ ಕೂಡ ಇದು 40 ಕಿಲೋಮೀಟರ್ ಆಜುಬಾಜಲ್ಲಿದೆ. ಹಾಗಾಗಿ ಇದು ಶೈಕ್ಷಣಿಕವಾಗಿ ಭಾಳ ಹಿಂದುಳಿದಿತ್ತು. 2021-22ನೇ ಸಾಲಲ್ಲಿ ಕೇವಲ 72 ಇದ್ದಂತಹ ಮಕ್ಕಳ ಸಂಖ್ಯೆಯನ್ನು ನಾವು ಈ ಸಾಲಿನಲ್ಲಿ 200ರ ಗಡಿಯನ್ನು ದಾಟಿಸ್ತಾ ಇದ್ದೀವಿ. ಕಾರಣ ಇಷ್ಟೇ, ಇಲ್ಲಿ ನಮ್ಮ ಇಲಾಖೆ ಆಗ್ಬೋದು, ನಮ್ಮ ಸಮುದಾಯ ಆಗ್ಬೋದು, ಗ್ರಾಮಸ್ಥರಾಗ್ಬೋದು, ರೈತ ಸಂಘ ಆಗ್ಬೋದು, ಹಳೆ ವಿದ್ಯಾರ್ಥಿಗಳ ಸಂಘ ಆಗ್ಬೋದು, ಎಲ್ಲ ಸಂಘಟನೆಗಳನ್ನು ನಾವು ವಿಶ್ವಾಸಕ್ಕೆ ತಗೊಂಡು ಈ ಶಾಲೆಯನ್ನು ಒಂದು ಶೈಕ್ಷಣಿಕ ಪ್ರಗತಿಯತ್ತ ಕೊಂಡೊಯ್ಯೋದಕ್ಕೆ ಸಹಕಾರಿ ಆಗಿದೆ. ಹಾಗಾಗಿ ಇದಕ್ಕಿಂತ ಹೆಚ್ಚಿನದಾಗಿ ನಮಗೆ ಕಳೆದ 2ನೇ ವರ್ಷದಲ್ಲಿ KMSPP ಅಂತೇಳಿ ಅಂದರೆ ಕರ್ನಾಟಕ ಮಾಡೆಲ್ ಸ್ಕೂಲ್ ಪಾತ್ವೇ ಪ್ರೋಗ್ರಾಮ್ ಅಂತ ಒಂದು ಸ್ಕೀಮ್ ಬಂತು. ಇಡೀ ರಾಜ್ಯದಲ್ಲಿ 101 ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡಂಥ ಸರ್ಕಾರದಲ್ಲಿ ನಮ್ಮ ಶಾಲೆಯೂ ಕೂಡ ಹೊಂದಿತ್ತು. ಅದರಲ್ಲಿ ಸಾಕಷ್ಟು ಕೊಡುಗೆಗಳು ಬಂದವು. ಅಂದರೆ ಎಲ್ಲ ಮಕ್ಕಳಿಗೂ ಕೂಡ ಕಂಪ್ಯೂಟರ್ ಕಲಿಯೋದಕ್ಕೆ ಸಹಕಾರಿಯಾಗಲಿ ಅಂತೇಳಿ 20 ಕಂಪ್ಯೂಟರ್ಗಳನ್ನು ಕೊಟ್ಟರು, ಹೈಟೆಕ್ ಶೌಚಾಲಯವನ್ನು ಮಾಡಿಕೊಟ್ರು, ಹಾಗೂ ಲೈಬ್ರರಿ ಬುಕ್ಗಳನ್ನು ಕೊಟ್ಟರು. ಹೀಗೆ ಹಲವಾರು ಯೋಜನೆಗಳನ್ನು ಕೊಡೋದ್ರಿಂದ ನಮ್ಮ ಶಾಲೆ ಸಮುದಾಯವನ್ನು ಮುಟ್ಟೋದ್ರಲ್ಲಿ ಸಹಕಾರಿಯಾಯಿತು. ಹಾಗಾಗಿ ನಾವು ಕಳೆದ ಸಾಲಿನಲ್ಲಿ 169 ಸ್ಟ್ರೆಂತನ್ನು ಹೊಂದಿದ್ದು ಈ ಸಲ 200 ಗಡಿಯನ್ನು ದಾಟ್ತಿದ್ದೇವೆ. ಹಾಗೆ ನಾವು ಕಳೆದ ಸಾಲಿನಿಂದ ಇಡೀ ರಾಜ್ಯದಲ್ಲಿ 376 ಶಾಲೆಗಳನ್ನು LKG UKG ಕೊಟ್ಟರು. ಅದರಲ್ಲಿ ನಮ್ಮ ಶಾಲೆಯೂ ಕೂಡ ಸೆಲೆಕ್ಟ್ ಆಯಿತು. ಉಚಿತವಾಗಿ ಟೀಚರನ್ನು ಕೊಡ್ತಾರೆ ಮತ್ತು ಎಲ್ಲ ಸೌಲಭ್ಯಗಳನ್ನು ಕೊಟ್ಟು LKG UKG ಕೊಟ್ಟರು. ಹಾಗೆ ಕಳೆದ ಸಾಲಿನಲ್ಲಿ ಇಂಗ್ಲೀಷ್ ಮೀಡಿಯಮ್ನು ಕೊಟ್ಟರು. ಇದು ನಮ್ಮದು ಸಾಕಷ್ಟು ವರ್ಷಗಳಿಂದ ಒಂದು ಅಪೇಕ್ಷೆ ಆಗಿತ್ತು. ಗಡಿ ಭಾಗದಿರ್ತಕ್ಕಂಥ ಶಾಲೆ, ಸರ್ಕಾರಿ ಶಾಲೆ, ಆಂಗ್ಲ ಮಾಧ್ಯಮ ಬಂದರೆ ಎಲ್ಲ ಪೋಷಕರಿಗೂ ಕೂಡ ಒಳ್ಳೆಯದಾಗುತ್ತೆ ಅನ್ನೋ ಉದ್ದೇಶದಿಂದ ನಾವು ಸಾಕಷ್ಟು ಸಹಕಾರವನ್ನು ಇಲಾಖೆಯಿಂದ ಪಡ್ಕೊಂಡು, ಮತ್ತು ನಮ್ಮ ಈ ಗುಬ್ಬಿ ತಾಲೂಕಿನ ನಮ್ಮ MLAನೂ ಕೂಡ ಸಹಕಾರ ಕೊಟ್ಟರು. ಅವರು ಕೂಡ ಲೆಟರ್ನೆಲ್ಲ ಕೊಟ್ಟು ಇಂಗ್ಲೀಷ್ ಮೀಡಿಯಮ್ ತರೋದಕ್ಕೆ ಸಹಕಾರಿ ಆಯಿತು. ಹಾಗಾಗಿ ಈ ಶಾಲೆ ಒಂದು ಶೈಕ್ಷಣಿಕವಾಗಿ ಒಂದು ಒಳ್ಳೆಯ ಹಂತದ ಬರೋದಕ್ಕೆ ಎಲ್ಲರೂ ಕೂಡ ಕಾರಣ ಆದರು, ಹೆಚ್ಚಿನದಾಗಿ ನಮ್ಮ ಗ್ರಾಮಸ್ಥರು. ಹಾಗಾಗಿ ಈ ಒಂದು ಶೈಕ್ಷಣಿಕ ಪ್ರಗತಿಯತ್ತ ನಮ್ಮ ಶಾಲೆ ಸಾಗ್ತಾ ಇದೆ ಅಂತೇಳಿ ನಾನು ಹೇಳ್ಬೋದು. ನಮಸ್ಕಾರ. ನಮ್ಮ ಶಾಲೆ ಹೆಸರು GMHPS ಆಗಲವಾಡಿ. ನಾವು ಕಳೆದ ಸಾಲಿನಲ್ಲಿ ಅಂದರೆ ನವೆಂಬರ್ 3ನೇ ತಾರೀಕು 2023ನೇ ಇಸ್ವಿಯಲ್ಲಿ GPT ಶಿಕ್ಷಕರಾಗಿ, ಭಾಷಾ ಶಿಕ್ಷಕರಾಗಿ ಈ ಶಾಲೆಗೆ ಆಯ್ಕೆ ಮಾಡ್ಕೊಂಡ್ವಿ. ನಮ್ಮ ಆಯ್ಕೆಗೆ ಕಾರಣ ಏನಪ್ಪ ಅಂತಂದರೆ ಈ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ತುಂಬ ಹೆಚ್ಚುತ್ತಾ ಇದೆ ಮತ್ತು ನಮ್ಗೆ ಯಾವುದೇ ರೀತಿಯ ಹೆಚ್ಚುವರಿ ಆಗಲಿ ಮತ್ತು ಟ್ರಾನ್ಸ್ಫರ್ಗಾಗಲಿ ಅಗತ್ಯತೆ ಇರೋದಿಲ್ಲ ಅಂತ ಹೇಳ್ಬಿಟ್ಟು ನಾವು ಇಲ್ಲಿಗೆ ಬಂದ ಮೇಲೆ ನಮ್ಮ ಮುಖ್ಯ ಶಿಕ್ಷಕರು ನಮಗೆ ತುಂಬಾ ಸಹಕಾರವನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಸಮುದಾಯದ ಸಹಕಾರ ಕೂಡ ಈ ಊರಲ್ಲಿ ಚೆನ್ನಾಗಿದೆ. ನಾವು ಬಂದಾದ್ಮೇಲೆ ಇಲ್ಲಿ ಇಂಗ್ಲೀಷ್ ಮೀಡಿಯಮ್ ಕೂಡ ಗ್ರಾಂಟ್ ಸಿಕ್ತು ಗೌರ್ಮೆಂಟಿಂದ. ಹಂಗಾಗಿ ನಮಗೆ ಮಕ್ಕಳ ಸಂಖ್ಯೆ ಶಾಲೆಯಲ್ಲಿ ತುಂಬ ಗಣನೀಯವಾಗಿ ಏರ್ತಾ ಇದೆ. ನಮಗೆ ಸಂತೋಷ ಇದೆ ಈ ಸ್ಕೂಲಲ್ಲಿ ಕೆಲಸ ಮಾಡೋದಕ್ಕೆ. ಸಮುದಾಯ ತುಂಬ ಸಹಕಾರ ನೀಡ್ತಾರೆ. ಯಾವುದೇ ಒಂದು ಚಿಕ್ಕ ಸಮಸ್ಯೆ ಇದ್ದರೂ ಬಂದು ತುಂಬ ಕೈಗೂಡಿಸಿ ನಮ್ಮ ಸಮಸ್ಯೆಗಳನ್ನೆಲ್ಲ ಪರಿಹಾರ ಮಾಡಿಕೊಡ್ತಾರೆ. ನಾವು ನಮ್ಮ LKG UKG ಸ್ಟಾರ್ಟ್ ಆದಮೇಲೆ ವ್ಯಾನ್ ವ್ಯವಸ್ಥೆನೂ ಕೂಡ ಮುಂಚೆ ನಮ್ಮದೇ ಸ್ಕೂಲ್ ವತಿಯಿಂದ ಮಾಡಲಾಗಿತ್ತು. ಈಗ ಸಮುದಾಯದ ಸಹಕಾರದಿಂದ
ಅದನ್ನು ಮುಂದುವರ್ಸ್ಕೊಂಡೇ ಹೋಗ್ತಾ ಇದ್ದೀವಿ. ಈ ಶಾಲೆ ಸ್ಥಾಪನೆ ಆಗಿದ್ದು 1863ರಲ್ಲಿ. ಈ ಶಾಲೆ ಇದುವರೆಗೆ 161 ವರ್ಷಗಳನ್ನ ಪೂರೈಸಿ ಶತಮಾನವನ್ನು ಆಚರಿಸಿರುವ ಶಾಲೆಗಳಲ್ಲಿ ಒಂದಾಗಿ ನಮ್ಮ ಗುಬ್ಬಿ ತಾಲೂಕಿನಲ್ಲಿ ಪರಿಗಣನೆಯಾಗಿದೆ. ಧನ್ಯವಾದಗಳು. 2023 ನವೆಂಬರಲ್ಲಿ ಗಣಿತ ವಿಜ್ಞಾನ ಶಿಕ್ಷಕಿಯಾಗಿ ಈ ಶಾಲೆಗೆ ಹೊಸದಾಗಿ ಡ್ಯೂಟಿಗೆ ಜಾಯಿನ್ ಆಗಿದ್ದು, ಮೇಯ್ನ್ ಈ ಶಾಲೆ ಸೆಲೆಕ್ಟ್ ಮಾಡ್ಕೊಳೋದಕ್ಕೆ ಕಾರಣ ಏನಪ್ಪ ಅಂದರೆ ಮಕ್ಕಳ ಸಂಖ್ಯೆ ಗಣನೀಯವಾಗಿದೆ ಅಂತ ಹೇಳಿ. ನಾವು ಬಂದಾಗಿಂದನೂ ಸಹ ವರ್ಷ ಸಂಖ್ಯೆ ಜಾಸ್ತಿನೇ ಆಗ್ತಾನೆ ಇದೆ. ಈ ಶಾಲೆ ಬೆಳೆಯೋದಕ್ಕೆ ಮೇಯ್ನ್ ಕಾರಣ ಊರಿನವರ ಸಹಕಾರ ಇದೆ. ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಇಲಾಖೆ ಸಹಕಾರ ಇದೆ. ಮತ್ತು ನಮ್ಮ ಶಾಲೆಯಲ್ಲಿ ಹೋದ ವರ್ಷ LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಮೀಡಿಯಮ್ ಇತ್ತು. ಈ ವರ್ಷ ಸೆಕೆಂಡ್ ಸ್ಟ್ಯಾಂಡರ್ಡು ಕೂಡ ಸ್ಟಾರ್ಟ್ ಆಗಿದೆ. ಇದೇ ರೀತಿ ಇನ್ನು 5 ವರ್ಷಕ್ಕೆ ಪೂರ್ತಿ ನಮ್ಮ ಶಾಲೆಯಲ್ಲಿ ಇಂಗ್ಲೀಷ್ ಮೀಡಿಯಮ್ ಆಗುತ್ತೆ. 1ರಿಂದ 7 LKGಯಿಂದ 7ರವರೆಗೂ ಸಹ ಇಂಗ್ಲೀಷ್ ಮೀಡಿಯಮ್ ಆಗುತ್ತೆ. ಇದೇ ರೀತಿ ನಮ್ಮ ಶಾಲೆ ಬೆಳವಣಿಗೆ ಆಗೋದಕ್ಕೆ ಊರಿನವ್ರ ಸಹಕಾರ ಮತ್ತು ಇಲಾಖೆ ಸಹಕಾರ ಇದೇ ರೀತಿ ಇರಲಿ ಅಂತ ಹೇಳ್ತಾ ನನ್ನ 2 ಮಾತು. ಅಗಲವಾಡಿ ರೈತ ಸಂಘದ ಹೋಬಳಿ ಅಧ್ಯಕ್ಷ ಕೃಷ್ಣ ಜೆಟ್ಟಿಯಾದ ನಾನು ನನ್ನ ವ್ಯಾಸಂಗ ಇದೇ ಅಗಲವಾಡಿ ಸ್ಕೂಲ್ನಲ್ಲೇ ನಾನು ಮುಗಿಸಿದಂಥವನು. ಹಾಗಾಗಿ ಶಾಲೆಯಲ್ಲಿ ಪ್ರಾರಂಭ ಆದ ಇಂದಿನ 63 ವರ್ಷ ಹಿಂದಕ್ಕೆ ಹೋದರೆ ನನಗೆ ಅದು ಗೊತ್ತಿಲ್ಲ ಗತಿಕಾಲ. ನನ್ನ ವ್ಯಾಸಂಗದ ಸಮಯದಲ್ಲಿ ಕಂಡಂಥ ನಾನು ಸಂಖ್ಯಾಬಲ ಹುಡುಗರಲ್ಲಿ ಇರ್ತಕ್ಕಂಥದ್ದು ಸುಮಾರು ಒಂದು 800 ಸಂಖ್ಯೆ ಬಲ ಇತ್ತು. ಹಾಗಾಗಿ ಇತ್ತೀಚೆಗೆ ಬರ್ತಾ ಆಂಗ್ಲ ಭಾಷೆಗಳು ಅಲ್ಲಿ ಇಲ್ಲಿ ಸಹಕಾರಿ ಇದೆಲ್ಲ ಓಪನ್ ಆಗಿ ಸಂಖ್ಯೆಗಳೆಲ್ಲ ಕಡಿಮೆ ಆಗ್ತಾ ಬಂತು. ಇಲ್ಲಿ ನಮ್ಮ ಈ ಕಳೆದ 3 ವರ್ಷದಲ್ಲಿ ಭಾಳ ಕೆಳಮಟ್ಟಕ್ಕೆ ಹೋಗಿರ್ತಕ್ಕಂಥ ಸಂಖ್ಯೆ ಅಂದರೆ ಸುಮಾರು ಒಂದು 75-80 ಒಳಗಡೆ ಇತ್ತು. ನಮ್ಮ ರೈತ ಸಂಘ ಹಾಗೂ ಹಲವಾರು ಸಂಘಟನೆಗಳು ಗ್ರಾಮದಲ್ಲಿ ಸೇರ್ಕೊಂಡು ಇದಕ್ಕೇನಾದರೂ ಒಂದು ಪ್ಲ್ಯಾನ್ ಮಾಡ್ಕೊಂಡು ಇದನ್ನು ಉದ್ಧಾರ ಸ್ಥಿತಿಲಿ ಮಾಡಬೇಕು ಅಂತೇಳಿ ನಾವೆಲ್ಲ ಚರ್ಚೆ ಮಾಡಿ ಎಲ್ಲ ಸೇರಿ ಈ ಸ್ಕೂಲ್ನಲ್ಲಿ ಇರ್ತಕ್ಕಂಥ ಒಂದು ಏನು ಸೌಲಭ್ಯಗಳು ಬೇಕು, ಯಾಕೆ ಹಿಂಗಾಯಿತು ಅಂತೇಳಿ ಎಲ್ಲ ವಿಷಯದಲ್ಲಿ ನಾವು ಚರ್ಚೆ ಮಾಡ್ಕೊಂಡಾಗ ನಾವು ಈ ಸ್ಕೂಲಿನ ಬಗ್ಗೆ ನಾವು ಮನಸ್ಸಿಗೆ ಹಾಕ್ಕೊಂಡ್ರೆ ಇದು ಸರಿಯಾಗೋದು, ಇಲ್ಲ ಅಂದರೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಮಾಡ್ಕೊಂಡಾಗ ಅದೇ ಸಮಯಕ್ಕೆ ನಮ್ಮ ಈಗಿನ ಹೆಡ್ ಮಾಸ್ಟರ್ ಆಗಿರ್ತಕ್ಕಂಥ ಶಿವಕುಮಾರ್ ಮೇಷ್ಟ್ರು ಇಲ್ಲಿ ಚಾರ್ಜನ್ನು ತಗೊಂಡಾಗ ನಮಗಿನ್ನೂ ಒಂದು ಧೈರ್ಯ ಬಂತು. ನಾನು ಗ್ರಾಮಸ್ಥನಾಗಿ ಈ ಶಾಲೆಯಲ್ಲಿ ನಾನೇ ಯಾಕೆ ತಗೋಬಾರ್ದು, ನಾನು ಇಲ್ಲಿ ವಿದ್ಯಾಭ್ಯಾಸ ಮಾಡಿ ಇಲ್ಲೇ ನಾನು ಈ ಪದವಿನ ತಗೊಂಡಿರೋದು ಇದೇ ಕಾರಣ, ಇದೇ ಪೀಠದಿಂದ ನಾನು ಈ ಪದವಿಯನ್ನು ತಗೊಂಡಿರ್ತೀನಿ, ನಾನು 2 ಸೇವೆಯನ್ನು ಸಲ್ಲಿಸಬೇಕು, ಯಾಕೆ ಆಗಲ್ಲ ನನ್ನ ಕೈಲಿ ಅಂತೇಳಿ ಒಂದು ದೊಡ್ಡ ಧೈರ್ಯ ಮಾಡಿ ಈ ಶಾಲೆಯಲ್ಲಿ ತಗೊಂಡಾಗ ನಾವು ಅವರಿಗೆ ಕೈ ಜೋಡಿಸಿ ಈ 70-80 ಇದ್ದಂಥ ಹುಡುಗರನ್ನು ಇವತ್ತಿನವರೆಗೆ ಸುಮಾರು 200ಕ್ಕೆ ದಾಟಿದಂಥ ಮಕ್ಕಳ ಸಂಖ್ಯೆ ನೀಡಿ ಕೇಳಿ ನಮಗೆ ಭಾಳ ಸಂತೋಷ ಆಗ್ತಾಯಿದೆ. ಹಾಗೂ ಇವತ್ತಿನ ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಟೀಚರ್ಸ್ಗಳು ಹಾಗೂ ಬಿಸಿ ಊಟದ ಕಾರ್ಯಕರ್ತೆಯರು, STMC ಗ್ರೂಪ್ನವರು ಹಾಗೂ ಗ್ರಾಮಸ್ಥರು, ಮುಖ್ಯವಾಗಿ ಗ್ರಾಮಸ್ಥರಿಂದಲೇ ಏನೂ ನಡೆಯಲ್ಲ. ಗ್ರಾಮಸ್ಥರ ಸಹಾಯದಿಂದಲೇ ಇಲ್ಲಿ ಕೂಡ ಅವರ ಶಕ್ತಿನೂ ಕೂಡ ಅಪಾರವಾಗಿದೆ. ದಯಮಾಡಿ ಇನ್ನೂ ನಾನು ಗ್ರಾಮಸ್ಥರಲ್ಲಿ ಕೇಳ್ಕೊಳ್ಳೋದೇನೆಂದರೆ, ತಮ್ಮ ಮಕ್ಕಳಿಗೆ ಬೇಕಾದ ಸರ್ಟಿಫಿಕೇಟ್ ಅಂತಂದರೆ ಸರ್ಕಾರಿ ಶಾಲೆಗಳಲ್ಲೇ ಸಿಗೋವಂಥದ್ದು ಗ್ಯಾರಂಟಿಯಾದ ಸರ್ಟಿಫಿಕೇಟು. ಆದ್ದರಿಂದ ತಾವು ಗ್ರಾಮಸ್ಥರಲ್ಲಿ ನಾನು ಹೆಚ್ಚಿನಾಗಿ ಕೇಳ್ಕೊಳ್ಳೋದಿಷ್ಟೇ, ಆದಷ್ಟು ಸರ್ಕಾರಿ ನೀವು ಯಾರ್ಯಾರು ಎಲ್ಲೆಲ್ಲೇ ಇರಲಿ ಸರ್ಕಾರಿ ಶಾಲೆಗಳಲ್ಲಿ ತಮ್ಮ ಮಕ್ಕಳನ್ನು ವಿದ್ಯಾಭ್ಯಾಸ ಮಾಡಿಸಿ ಸರ್ಟಿಫಿಕೇಟ್ಗಳನ್ನು ವಿದ್ಯಾಭ್ಯಾಸದ ಪರವಾಗಿ ನೀವು ಕೊಡಿಸ್ಬೇಕು ಅಂತೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಹಾಗೂ ಇನ್ನು ಬರ್ತಾ ದಿನ ಕಳೀತಾ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಮಕ್ಕಳ ಸಂಖ್ಯೆ ಜಾಸ್ತಿ ಆಗಲಿ, ಇನ್ನೂ ನಮ್ಮ ಟೀಚರ್ಸ್ಗಳು ಬರಲಿ, ಮಾಸ್ಟರ್ಗಳು ಬರಲಿ, ಮುಂದೆ ಹಲವಾರು ಇನ್ನೂ ತರಗತಿಗಳು ಬರಬೇಕಾಗಿದೆ. ಈಗಲೇ ಹೇಳೋದಿಲ್ಲ ನಾನು, ಅದು ಇನ್ನೊಂದು 15-20 ದಿವಸದಲ್ಲಿ ನಾನು ಒಂದು ಹೊಸ ಸುದ್ದಿಯನ್ನು ನಾವು ಕೈ ಹಾಕಿದ್ದೀವಿ. ಅದನ್ನು ಮಾಡ್ತೀವಿ. ನಾವಿಟ್ಟಂಥ ಹೆಜ್ಜೆಯನ್ನು ನಾವು ಹಿಂದೆ ಸರಿಯೋದಿಲ್ಲ ಅಂಥೇಳಿ ನಮ್ಮ ರೈತ ಸಂಘ ಹಾಗೂ ನಮ್ಮ ಸಂಘಟನೆಗಳು, ನಮ್ಮ ಏನು ಗ್ರಾಮದಲ್ಲಿ ಹಳೆ ವಿದ್ಯಾರ್ಥಿ ಸಂಘ ಎಲ್ಲ ಇದೀವಲ್ಲ, ನಾವೆಲ್ಲ ಚರ್ಚೆ ಮಾಡಿ ಅದನ್ನು ತಂದೆ ತರ್ತೀವಿ ಅಂತೇಳಿ ಈ ಸಮಯದಲ್ಲಿ ನಾನು ಹೇಳಲಿಕ್ಕೆ ಮಾತನ್ನು ಆಡಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ರಿಗೂ ನನ್ನ ನಮಸ್ಕಾರಗಳು. ನಮಸ್ತೆ, ನಾನು HA ಮೂಡ್ಲಯ್ಯ ಅಂತ, ಈ ಶಾಲೆಯ ಹಳೆ ವಿದ್ಯಾರ್ಥಿಯ ಸಂಘದ ಅಧ್ಯಕ್ಷ ಹಾಗೂ ಈ ಶಾಲೆಯ ವಿದ್ಯಾರ್ಥಿಯೂ ಕೂಡ ನಾನು.
ಇದು ನಮ್ಮ ಶಾಲೆ ಈಗ ಒಂದು 4 ವರ್ಷದಿಂದ ಮುಚ್ಚೋಗ ಹಂತಕ್ಕೆ ತಲುಪಿತ್ತು. ಈ ಸಾರ್ವಜನಿಕರು ಮತ್ತು ಸಂಘ ಸಂಸ್ಥೆಗಳು ಕೈ ಜೋಡಿಸಿರೆ ಏನಾರ ಮಾಡಿಕೊಟ್ರೆ ಏನು ಬೇಕಾದ್ರೂ ಮಾಡ್ಬೋದು, ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಒಂದು ನಮ್ಮ ಶಾಲೆನೇ ಉದಾಹರಣೆ. ಯಾಕೆಂದರೆ ಈಗ 4 ವರ್ಷದಿಂದ ಸಂಪೂರ್ಣ ಮುಚ್ಚ ಹಂತಕ್ಕೆ ಬಂದಿತ್ತು. ಕೇವಲ ಒಂದು 70 ಹುಡುಗರಿದ್ದು. ಆವಾಗ ನನ್ನ ಸ್ನೇಹಿತರಾದ ಎಚ್ ಎಸ್ ಶಿವಕುಮಾರ್ ಅವರು ಈ ಶಾಲೆಗೆ ಚಾರ್ತಾಂತೀವಿ ಅಂತ ಫೋನ್ ಮಾಡಿದರು. ನಮಗೆ ನಿಜವಾಗ್ಲೂ ಒಂದು ಅದು ಖುಷಿಯ ವಿಚಾರ. ಯಾಕೆಂದರೆ ಚೆನ್ನಾಗೇ ನಡೀತಿರೋ ಒಂದು ಶಾಲೆ ಆಗಲಿ, ಒಂದು ಸಂಘ ಸಂಸ್ಥೆ ಆಗಲಿ, ಇನ್ನೊಂದು ಏನಾರಾಗಲಿ ಅದಕ್ಕೆ ಜವಾಬ್ದಾರಿ ಹೊರೋಕ್ಕೆ ಯಾರು ಬೇಕಾದ್ರೂ ರೆಡಿಯಾಗಿರ್ತಾರೆ. ಆದರೆ ಮುಚ್ಚೋಗ ಅಂತ ಒಂದು ಶಾಲೆಗೆ ಜವಾಬ್ದಾರಿ ತಗೊಂಡು ಇಲ್ಲಿಗೆ ಬಂದರು. ನನಗೆ ಫೋನ್ ಮಾಡಿದಾಗ ದಯವಿಟ್ಟು ನೀವು ಚಾರ್ಜ್ ತಾಳಿ ನಿಮಗೆ ಯಾವ ರೀತಿ ಸಹಕಾರ ಬೇಕಾದ್ರೂ ನಾವು ಕೊಡ್ತೀವಿ ಅಂತ ಹೇಳಿ ಅವರಿಗೆ ನಾವು ಹುರಿದುಂಬಿಸಿ ಹೇಳಿದಾಗ ಅವರು ಈ ಚಾರ್ಜ್ ತಗೊಂಡು ಬಂದರು. ಆವಾಗ ನಾವು ರೈತ ಸಂಘ ಸಹಯೋಗದಲ್ಲಿ ನಾವು ನಮ್ಮ ಹಳೆ ವಿದ್ಯಾರ್ಥಿಯ ಸಂಘವನ್ನು ಸ್ಥಾಪನೆ ಮಾಡಿ ಅದನ್ನು ರಿಜಿಸ್ಟ್ರೇಷನ್ ಮಾಡಿಸಿ ನಾವು ಸ್ಕೂಲಿಂದ ಕಸ ಹೊಡೆಯೋದ್ರಿಂದ ಸ್ಟಾರ್ಟ್ ಮಾಡಿ ಎಲ್ಲ ಸ್ಕೂಲ್ಗಳಿಗೂ ಸುಣ್ಣ ಬಣ್ಣವನ್ನು ರೈತ ಸಂಘ ಸಹಯೋಗ ಹಾಗೂ ಸಾರ್ವಜನಿಕರ ಸಹಯೋಗದೊಂದಿಗೆ ನಾವು ಎಲ್ಲ ಒಂದು ರೂಮ್ಗಳನ್ನು, ಕೊಠಡಿಗಳನ್ನು ನಾವು ಬಣ್ಣ ಹಚ್ಚಿ ಮತ್ತು ಹ್ಯಾಂಡ್ ಬಿಲ್ ಪ್ರಿಂಟ್ ಮಾಡಿಸಿ ನಾವು ಮನೆ ಮನೆಗೆ ಜಾಥಾ ಮಾಡಿ ಸಾರ್ವಜನಿಕರಿಗೆ ಅರಿವು ಮೂಡಿಸಿ ನಾವು 70 ದಾಖಲಾತಿಯನ್ನು ನಾವು ಶಿವಕುಮಾರ್ ಸರ್ಗೆ ಮಾತು ಕೊಟ್ಟಂಗೆ ಒಂದೇ ವರ್ಷಕ್ಕೆ 150 ಮಾಡಿದ್ದು. ಮತ್ತು ಇವಾಗ 200 ಮೇಲೆ ದಾಟಿದೆ. ನಮಗೆ LKG UKG ಇಂಗ್ಲೀಷ್ ಮೀಡಿಯಮ್ಮು ಕೊಟ್ಟಿದ್ದಾರೆ. ಮತ್ತು ನಮ್ಮ ಹಳೆ ವಿದ್ಯಾರ್ಥಿ ಸಂಘದಿಂದ ನಾವು ಮುಂಚೆ ಒಂದು ವ್ಯಾನ್ ಕೂಡ ಬಿಟ್ಟು ಜವಾಬ್ದಾರಿ ವಹಿಸಿ ಅದಕ್ಕೆ ನಮ್ಮ ಕೈಲಾದ ಸಹಾಯವನ್ನು ಮಾಡಿದ್ದು. ಇವಾಗ ಪೇರೆಂಟ್ಸ್ಗಳ ಸಹಾಯಾರ್ಥದಿಂದ ಒಂದು ವ್ಯಾನು ನಡೀತಾ ಇದೆ. ಹಾಗಾಗಿ ನಮ್ಮ ಈ ಶಾಲೆ ಇವಾಗ ರಾಜ್ಯದಲ್ಲಿ ಮನೆ ಮಾತಾಗಿದೆ. ನೀವು ಯಾವುದೇ ಒಂದು ಖಾಸಗಿ ಶಾಲೆಗೆ ನಾವು ಕಂಪೇರ್ ಮಾಡಿದರೆ ನಮ್ಮ ಶಾಲೆ ಯಾವುದರಲ್ಲೂ ಕಮ್ಮಿ ಇಲ್ಲ ಅಂತ ನಾವು ಈ ಮುಖಾಂತರ ಅದು ಓಮಿನಿ ನಿಂತಿರೋದು ನೋಡಿದೆ ನಾನು. ಬಟ್ ಕಾರ್ಮೆಂಟ್ಗಳಿಗೆ ಒಂದು ಸ್ಕೂಲ್ ವ್ಯಾನ್ ಅಂತ ಬಿಡ್ತಾರೆ. ಬಟ್ ಈ ಸರ್ಕಾರಿ ಶಾಲೆಗೆ ಒಂದು ಓಮಿನಿ ಇಟ್ಟಿದ್ದಾರಲ್ಲ, ಇದಕ್ಕೆ ನೀವೇನು ಹೇಳ್ತೀರಾ? ಅದೇ ಪೇರೆಂಟ್ಸ್ಗಳು ಮುಂಚೆಗೆ ನಾವು ಹಳೆ ವಿದ್ಯಾರ್ಥಿ ಸಂಘದಿಂದ ಬಿಟ್ಟಿದ್ವಿ ಸರ್. ನಾವು ಏನಕ್ಕೆ ಅಂದರೆ ಶಾಲಾ ದಾಖಲಾತಿಯನ್ನು ಹೆಚ್ಚಿಗೆ ಮಾಡಬೇಕು ಅನ್ನೋ ಕಾರಣದಿಂದ ನಾವು ಓನ್ ರಿಸಿಪ್ಟ್ ತಗೊಂಡು ಮಾಡಿದ್ವಿ. ಇವಾಗ ಪೇರೆಂಟ್ಸ್ಗಳೇ ಅವರೇ ರಿಸಿಪ್ಟ್ ತಗೊಂಡು ಈಗ ಬಿಟ್ಟಿದ್ದಾರೆ. ಇದು ಒಂದು ಸಂತೋಷ. ಇದು ಯಾವುದನ್ನ ಹಳ್ಳಿಗಳಿಗೆ ನೀವು ಸ್ಕೂಲ್ ಕಡೆಯಿಂದ ಏನಾನ ನೀವು ಗ್ರಾಮಸ್ಥರ ಕಡೆಯಿಂದ ಏನಾನ ಓಮಿನಿಗೆ ಇಟ್ಟಿದ್ದೀರಾ? ಇಲ್ಲ, ಈಗ ಏನು ಮಕ್ಕಳು ಬರ್ತಾರೋ ಅವರು ಪೇರೆಂಟ್ಸ್ಗಳೇ ಜವಾಬ್ದಾರಿ ತಗೊಂಡು ಅವರು ಸೈನ್ ಹಾಕ್ಕೊಟ್ಟು ಅವರೇ ಇವಾಗ ಸ್ಟ್ರೆಂತ್ ಬೇರೆ ಜಾಸ್ತಿ ಆಗ್ತೈತೆ ಅಂತಿದ್ದೀರಲ್ಲ, ಯಾವ ಊರಿಂದ ಬರ್ತಾರೆ ಸ್ಟೂಡೆಂಟ್ ವಿದ್ಯಾರ್ಥಿಗಳು? ಸರ್ ಈಗ ನಮಗೆ ಹಾಜರಾತಿ 30 ಅನಿಸುತ್ತೆ ಕೊಟ್ಟಿರೋದು ಅಲ್ವಾ ಮೇಡಮ್? ಇದು LKG UKGಗೆ 30 ಅಂತ ಆಲ್ಮೋಸ್ಟ್ ಎಲ್ಲ ಮುಗಿದೋಗಿದೆ ಸರ್. ಆದರೆ ಇನ್ನೂ ಹೆಚ್ಚಿಗೆ ಹಾಜರಾತಿಗೆ ಆಸಕ್ತಿ ತೋರಿಸ್ತಾವ್ರೆ. ಅದು ಸರ್ಕಾರದಿಂದ ಏನಾರ ನಮ್ಗೆ ಆದೇಶ ಕೊಟ್ಟರೆ ನಾವು ಸರ್ಕಾರದ ಸುತ್ತೋಲೆ ಏನು ಬರುತ್ತೋ ಅದರಂತೆ ನಾವು ನಡ್ಕೊಂಡು ಹಾಜರಾತಿನೂ ಹೆಚ್ಚಿಗೆ ಮಾಡ್ಕೊಂಡು ನಮ್ಮ ಶಾಲೆನೂ ಇನ್ನೂ ಒಂದು ಉನ್ನತ ಮಟ್ಟಕ್ಕೆ ತರೋಕ್ಕೆ ನಾವೆಲ್ಲ ರೀತಿ ಪ್ರಯತ್ನ ಪಡ್ತೀವಿ. ಅವಾಗಲೇ ಹೇಳಿರಿ ಮುಚ್ಚುವ ಸ್ಟೇಜಲ್ಲಿತ್ತು ಸರ್ಕಾರಿ ಶಾಲೆ ಅಂತ. ಇವಾಗ ಸ್ಟ್ರೆಂತ್ ಜಾಸ್ತಿ ಆಗ್ತದೆ. ಇದಕ್ಕೆ ಏನು ಹೇಳ್ತೀರಾ ಸರ್? ಸರ್ ಏನು ಹೇಳ್ತೀರಾ ಅಂದರೆ ಅದೇ ಈಗ ನಮ್ಮ ಶಿವಕುಮಾರ್ ಸರು ಅವರು ಮೊದಲನಿಗೆ ಜವಾಬ್ದಾರಿ ತಗೊಂಡ್ರು. ಆಮೇಲೆ ಊರಿನ ಗ್ರಾಮಸ್ಥರುಗಳು ಮತ್ತು ಸಂಘ ಸಂಸ್ಥೆಗಳಿಗೆಲ್ಲ ವಿಚಾರ ಮುಟ್ಟಿಸಿ ಅವರ ಒಂದು ಸಹಾಯವನ್ನೆಲ್ಲ ತಗೊಂಡ್ರು. ಮತ್ತು ಗ್ರಾಮಸ್ಥರುಗಳು ಮತ್ತು ಸಂಘ ಸಂಸ್ಥೆಯರು ಹಂಗೆ ಕೈ ಜೋಡಿಸಿರು. ನಾವೆಲ್ಲ ಮನ್ಮನ್ಗೆ ಹೋಗಿ ಹೇಳಿದಾಗ ಅವರು ಪೋಷಕರು ನಮ್ಮ ಮಾತಿಗೆ ಬೆಲೆ ಕೊಟ್ಟು ಮಕ್ಕಳನ್ನ ಅಡ್ಮಿಷನ್ ಮಾಡಿಸಿರು. ಇಲ್ಲಿ ಬಂದು ಎಲ್ಲ ನೋಡಿರು. ಸ್ಕೂಲು ಮತ್ತು ಶೌಚಾಲಯ, ಬಿಸಿ ಊಟದ ವ್ಯವಸ್ಥೆ ಎಲ್ಲ ಹೇಗಿದೆ ಅಂತ ನೋಡಿ ಮಕ್ಕಳನ್ನ ಸೇರಿಸಿದ್ರು. ಮತ್ತು ಮಕ್ಕಳು ವಿದ್ಯಾಭ್ಯಾಸ ಕಂಪ್ಯೂಟ್ರು ಎಲ್ಲ ವ್ಯವಸ್ಥೆ ಇದೆ. ಮತ್ತು ಎಲ್ಲ ಒಳ್ಳೆ ಟೀಚರ್ಸ್ ಕೂಡ ಬಂದಿದ್ದಾರೆ. ಚೆನ್ನಾಗಿ ಪಾಠ ನಡೀತೈತೆ. ಹುಡುಗರೆಲ್ಲ ಇಂಪ್ರೂವ್ ಆಗಿದ್ದಾರೆ. ಹಾಗಾಗಿ ಮೊದಲು ಇಂಗ್ಲೀಷ್ ಮೀಡಿಯಮ್ಮು ಕಾನ್ವೆಂಟ್ಗಳು ಬಿಟ್ಟು ಇನ್ನೆಲ್ಲೂ ಗೌರ್ಮೆಂಟ್ ಶಾಲೆಗಳೇ ಇರಲಿಲ್ಲ. ಇವಾಗ ಗೌರ್ಮೆಂಟ್ ಶಾಲೆಗಳಿಗೆ ಇಂಗ್ಲೀಷ್ ಮೀಡಿಯಮ್. ಇದಕ್ಕೆ ನೀವೇನು ಹೇಳ್ತೀರಾ? ಇದಕ್ಕೇನಂತ ಇದು ಎಂದೋ ಮಾಡಬೇಕಾಗಿದ್ದು ಅಂತ ಒಂದು ವಿಚಾರ. ಯಾಕೆಂದರೆ ಈಗ ಎಲ್ಲ ಖಾಸಗಿಗಳಿಗೆ ಹೋಗ್ಬಿಟ್ಟು ಈಗ ಸರ್ಕಾರಿ ಶಾಲೆಗಳು ಎಲ್ಲ ಮುಚ್ಚ ಹಂತದಕ್ಕೆ ಬಂದಿದ್ದೇವೆ. ಯಾಕೆಂದರೆ ಇವಾಗ ಜೀವನ ಮಾಡಬೇಕು ಅಂದರೆ ಇಂಗ್ಲೀಷು ಇದ್ದೇ ಇರಬೇಕು. ಹಂಗಾಗಿ ಎಲ್ಲ ಪೇರೆಂಟ್ಸು ಎಲ್ಲ ಪೋಷಕರು ಕೂಡ ಇಂಗ್ಲೀಷು ಒಂದು ವಿದ್ಯಾಭ್ಯಾಸ ಅಪೇಕ್ಷೆ ಪಡ್ತಾರೆ. ಇದು ಮತ್ತು ಬಡವ್ರಿಗೂ ಕೈಗೆಟುಕೋ ಅಂಥ ಶಿಕ್ಷಣ. ಈ ಸರ್ಕಾರ ಈ ಒಂದು ಯೋಜನೆ ತಂದಿದ್ದು ತುಂಬ ನಾವು ಅಭಿನಂದನೆ ಮಾಡ್ತೀವಿ.
ನಮಸ್ಕಾರ. ನನ್ನ ಹೆಸರು ನಿಂಗರಾಜು ಅಂತೇಳಿ. ಕರ್ನಾಟಕ ರಾಜ್ಯ ರೈತ ಸಂಘದ ಹಾಗಲವಾಡಿ ಹೋಬಳಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದೀವಿ. ನಮ್ಮದು ಹಾಗಲವಾಡಿ ಗ್ರಾಮದಲ್ಲಿರ್ತಕ್ಕಂಥ ಗುಬ್ಬಿ ತಾಲೂಕು, ತುಮಕೂರು ಜಿಲ್ಲೆ. ನಮ್ಮ ಸರ್ಕಾರಿ ಹಿರಿಯ ಮಾದರಿ ಪ್ರಾಥಮಿಕ ಪಾಠಶಾಲೆಯಲ್ಲಿ ನಾವು ಭಾಳಷ್ಟು ಒಂದು ಉತ್ತಮವಾದಂತಹ ಶಿಕ್ಷಣವನ್ನು ನೋಡಲಿಕ್ಕೆ ಸಾಧ್ಯ ಆಗ್ತಿದೆ. ಇವತ್ತಿನ ದಿನಗಳಲ್ಲಿ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಗಳು ಮುಚ್ಚೋಗಂಥ ಪರಿಸ್ಥಿತಿ ಬಂದಿದ್ದಾವೆ. ಆದರೆ ನಮ್ಮ ಹಾಗಲವಾಡಿ ಸರ್ಕಾರಿ ಹಿರಿಯ ಶಾಲೆ ಪ್ರಾಥಮಿಕ ಪಾಠಶಾಲೆಯಲ್ಲಿ ಉತ್ತಮವಾದಂತಹ ಶಿಕ್ಷಣ, ಉತ್ತಮವಾದಂತಹ ಗ್ರಂಥಾಲಯ, ಉತ್ತಮವಾದಂತಹ ಶೌಚಾಲಯ ಹಾಗೂ ಆಟದ ಮೈದಾನಗಳು ಹಾಗೂ ಹಳೆ ವಿದ್ಯಾರ್ಥಿಗಳ ಸಂಘ ಹಾಗೂ ಒಂದು STMC ಸಂಘ ಹಾಗೂ ನಮ್ಮ ರೈತ ಸಂಘ ಹಾಗೂ ಹಾಗಲವಾಡಿ ಗ್ರಾಮದ ಅಕ್ಕಪಕ್ಕ ಹಳ್ಳಿಗಳ ಸಮುದಾಯಗಳ ಸಹಕಾರ ಹಾಗೂ ಸರ್ಕಾರದ ಸಹಕಾರ ಈ ಶಾಲೆಗೆ ಸಾಕಷ್ಟು ಕೊಡುಗೆಗಳನ್ನು ಕೊಡ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ಸರ್ಕಾರವೂ ಸಹ ಸಾಕಷ್ಟು ಈ ಶಾಲೆ ಸುಮಾರು 1863ರಲ್ಲಿ ಸ್ಥಾಪನೆಗೊಂಡು ಇಂದಿಗೆ 161 ವರ್ಷಗಳ ದಾಖಲೆ ಹಾಗೂ ಶತಮಾನೋತ್ಸವವನ್ನು ಕಂಡಂತಹ ಈ ಶಾಲೆಗೆ ಇಲ್ಲಿಗೆ 3-4 ವರ್ಷಗಳ ಹಿಂದೆ ನಮ್ಮ ಇದೇ ಗ್ರಾಮದ ಸಹ ಶಿಕ್ಷಕರಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಶಿವಕುಮಾರ್ ಸರ್ ಅವರು ಬಂದ ಕಾಲ್ಗುಣದಿಂದ ನಮ್ಮ ಸಹಕಾರ, ಸಾರ್ವಜನಿಕರ ಸಹಕಾರ ಸಂಪೂರ್ಣವಾಗಿ ಉಪಯೋಗಿಸ್ಕೊಂಡು ಎಲ್ಲ ಸಮುದಾಯಗಳನ್ನ ಒಗ್ಗಟ್ಟಿನಲ್ಲಿ ತೆಗೆದುಕೊಂಡು STMC ಸದಸ್ಯರುಗಳು, ಸಾರ್ವಜನಿಕರು ಹಾಗೂ ಹಳೆ ವಿದ್ಯಾರ್ಥಿ ಸಂಘನ ಪ್ರತಿಷ್ಠಾಪನೆ ಮಾಡಿ ಸಾಕಷ್ಟು ಒಂದು ಪ್ರತಿಫಲ ಇವತ್ತು ಈ ಶಾಲೆ ಇಷ್ಟೊಂದು ಉತ್ತಮವಾಗಿರತಕ್ಕ ಕಾರಣ ನಮ್ಮ ಶಿವಕುಮಾರ್ ಸರ್ ಅವರೇ. ಯಾಕೆಂದರೆ ಅವರು ಬಂದ ಮೇಲೆ ಒಳ್ಳೊಳ್ಳೆ ಶಿಕ್ಷಕರು ಬಂದರು, ಒಳ್ಳೊಳ್ಳೆ ಟೀಚರ್ಗಳು ಬಂದರು, ಉತ್ತಮವಾದಂಥ ಗ್ರೇಡ್ ಹೊಂದಿರತಕ್ಕಂಥ ಶಿಕ್ಷಕಿಯರು ಬಂದಿದ್ದಾರೆ, ಉತ್ತಮವಾದಂಥ ಶಿಕ್ಷಣ ಕೊಡ್ತಾ ಇದ್ದಾರೆ. ಈ ಒಂದು ಶಾಲೆಗೆ ಉತ್ತಮವಾದಂತಹ ಮೂಲಭೂತ ಸೌಕರ್ಯಗಳೆಲ್ಲವೂ ಸಿಕ್ಕಿದ್ದಾವೆ. ಹಾಗಾಗಿ ಇದು ಸುಮಾರು 3-4 ವರ್ಷಗಳ ಹಿಂದೆ ಬರೀ 60ರಿಂದ 70 ಮಕ್ಕಳಿದ್ದಂಥ ಮಕ್ಕಳು ಇವತ್ತು 200ರ ಗಡಿ ದಾಟಿದ್ದಾರೆ. ಅಂದರೆ ನಮ್ಮ ಶಿಕ್ಷಕರು ಹಾಗೂ ನಮ್ಮ ಸಮುದಾಯದ ಎಲ್ಲ ಸಾರ್ವಜನಿಕರ ಹಾಗೂ ಸಂಘ ಸಂಸ್ಥೆಗಳ ಪರಿಶ್ರಮ ಇದಕ್ಕೆ ಕಾರಣ ಅಂತೇಳಿ ಇನ್ನೂ ಈ ಶಾಲೆ ಇನ್ನೂ ಸರ್ಕಾರದ ಸವಲತ್ತುಗಳನ್ನು ಪಡೆದು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯಾಷನಲ್ ನ್ಯೂಸ್ BKP. ಸದಾ ಸುದ್ದಿಯೊಂದಿಗೆ ನಿಮ್ಮೊಂದಿಗೆ 24x7. ಇದು ಸತ್ಯದ ಧ್ವನಿ.